ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ? ನನಗೆ ಭಾಳ ಜನ ಕೇಳ್ತಕ್ಕಂಥ ಪ್ರಶ್ನೆ ಏನು ಅಂತಂದರೆ, ನೀವು ಯಾವಾಗಲೂ ಕೂಡ ತುಂಬ ಹಸನ್ಮುಖರಾಗಿರ್ತೀರಿ, ತುಂಬ ಖುಷಿಯಾಗಿರ್ತೀರಿ, ವಿಧ ವಿಧವಾದ ಅಡುಗೆಗಳನ್ನು ತೋರಿಸ್ಕೊಡ್ತೀರಿ. ಇದು ಹೇಗೆ ಸಾಧ್ಯ? ನಾವು ಖುಷಿಯಾಗಿರಲಿಕ್ಕೆ ಏನಾದರೂ ನೀವು ಸಲಹೆಗಳನ್ನು ಕೊಡ್ಬೋದಾ ಅಂತೇಳಿ ಕೇಳಿದ್ದಾರೆ. ಹಾಗಾಗಿ ನನಗೆ ಗೊತ್ತಿರತಕ್ಕಂಥ ಕೆಲವೊಂದು ವಿಚಾರಗಳನ್ನು ಹಂಚ್ಕೋಬೇಕು ಅಂತೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಅಂದರೆ ಹೇಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ ನಾನು ಹೆಚ್ಚಾಗಿ ಯಾವುದ್ರ ಬಗ್ಗೆನೂ ಕೂಡ ಕೊರಗೋದಿಲ್ಲ. ಹಾಗಂದ ಮಾತ್ರಕ್ಕೆ ನೋವುಗಳೇ ಇಲ್ಲ ಅಂತ ಅಲ್ಲ. ಸಾಕಷ್ಟು ನೋವುಗಳಿದಾವೆ. ಸಾಕಷ್ಟು ಮೋಸ ಆಗಿದೆ. ಜೀವನದಲ್ಲಿ ಸಾಕಷ್ಟು ಏಳುಬೀಳುಗಳನ್ನು ಕಂಡಿದ್ದೀನಿ. ಹಾಗಂದ ಮಾತ್ರಕ್ಕೆ ಅದ್ರ ಬಗ್ಗೆನೇ ಕೊರಗ್ತಾ ಕೂತ್ಕೋಬೇಕು ಅಂತಲ್ಲ. ನಾನೇನು ಮಾಡ್ತೀನಪ್ಪ ಅಂತಂದರೆ, ವಾಸ್ತವ ಬದುಕನ್ನು ಒಪ್ಕೋತೀನಿ. ವಾಸ್ತವ ಬದುಕನ್ನು ಒಪ್ಕೊಂಡು, ವಾಸ್ತವ ಬದುಕಲ್ಲೇ ನಾನು ವಾಸ ಮಾಡ್ತೀನಿ. ಯಾವುದೇ ರೀತಿಯಾದ ಭ್ರಮೆಯ ಲೋಕದಲ್ಲಿ ನಾನು ಬದುಕೋದಿಲ್ಲ. ಹಾಗಾಗಿ ನನಗೆ ಆ, ಸ್ವಲ್ಪ ಧೈರ್ಯ ಜಾಸ್ತಿ. ಈಗ ನೋಡಿ, ನಾವು ಜೀವನವನ್ನು ತುಂಬ ಸುಲಭವಾಗಿ ತಗೋಬೇಕು ಅಂತಂದರೆ, ವಾಸ್ತವವಾದ ಬದುಕಲ್ಲಿ ಬದುಕಬೇಕು ಅಂತಂದರೆ, ಮೊದಲು ನಮ್ಮನ್ನು ನಾವು ಹೆಚ್ಚಾಗಿ ಪ್ರೀತಿಸೋದನ್ನು ಕಲಿಬೇಕು. ಇದು ಅತ್ಯಂತ ದೊಡ್ಡ ಔಷಧಿ ಅಂದರೂ ಕೂಡ ತಪ್ಪಾಗೋದಿಲ್ಲ. ನಾವು ನಮ್ಮನ್ನು ಎಷ್ಟು ಅತಿಯಾಗಿ ಪ್ರೀತಿಸ್ತೀವೋ ನಮ್ಮ ಜೀವನ ಅಷ್ಟು ಚೆನ್ನಾಗಿರುತ್ತೆ. ಅಂದರೆ ಈಗ ನೋಡಿ, ನಾವು ನಮ್ಮನ್ನು ಪ್ರೀತಿ ಮಾಡ್ದಲೇ ಬೇರೆಯವರ ಪ್ರೀತಿಗೆ ಜೋತ್ಕೊಂಡಿದ್ವಿ ಅಂತಂದರೆ ಅದನ್ನು ನಾವು ಸವಿಯೋದಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಈಗ ಉದಾಹರಣೆಗೆ ನನಗೆ ಹೆಸರುಬೇಳೆ ಪಾಯಸ ತುಂಬ ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ ಅಂತ ಇಟ್ಕೊಳ್ಳಿ. ಆಯಿತಾ? ಅದ್ರ ಬಗ್ಗೆ ನನಗೆ ಚೆನ್ನಾಗಿ ಜ್ಞಾನ ಇರುತ್ತೆ. ಆವಾಗ ಬೇರೆ ಯಾರಾದರೂ ನಮಗೆ ಹೆಸರುಬೇಳೆ ಪಾಯಸ ಮಾಡಿಕೊಟ್ಟಾಗ ಅದು ನಾವು ಮಾಡಿರೋದಕ್ಕಿಂತ ತುಂಬ ರುಚಿಯಾಗಿರ್ಬೋದು ಅಲ್ವಾ? ಅಥವಾ ಸ್ವಲ್ಪನೂ ಚೆನ್ನಾಗಿಲ್ಲದೆ ಇರ್ಬೋದು. ಅದು ಚೆನ್ನಾಗಿದೆಯೋ, ನಾವು ಮಾಡಿರೋದಕ್ಕಿಂತ ತುಂಬ ರುಚಿಯಾಗಿದೆಯೋ ಅನ್ನೋ ಜ್ಞಾನ ನಮಗೆ ಬೇಕು ಅಂತಂದರೆ ಅದ್ರ ಬಗ್ಗೆ ನಮಗೆ ಗೊತ್ತಿರಬೇಕಲ್ವಾ? ಅಲ್ವಾ? ಅವಾಗೇನಾಗುತ್ತೆ, ಚೆನ್ನಾಗಿಲ್ಲ ಅಂತಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ತಿಂತೀವಿ ಅಥವಾ ಬೇಡ ಅಂತಂದರೆ ಬಿಡ್ತೀವಿ. ಹಾಗೆ ಅದರ ಪೂರ್ತಿ ತೀರ್ಮಾನಗಳು ನಮಗೆ ಸಂಬಂಧಪಟ್ಟಿರ್ತವೆ. ನಾವು ಅದನ್ನು ತುಂಬ ಸುಲಭವಾಗಿ ತಗೋಬೋದು. ಈಗ ಅದ್ರ ಬಗ್ಗೆ ನಾಲೆಡ್ಜೇ ಇಲ್ಲ ಅಂತಂದರೆ ಅದ್ರ ಬಗ್ಗೆ ನಮಗೇನು ಗೊತ್ತಿರೋದಿಲ್ಲ. ಕಷ್ಟಪಟ್ಟಾದ್ರೂ ನುಂಗಬೇಕಾಗುತ್ತೆ ಕೊಟ್ಟಾಗ. ಹಾಗಾಗಿ ನಮ್ಮನ್ನು ನಾವು ಹೆಚ್ಚು ಪ್ರೀತಿಸಿದಾಗ ನಮಗೆ ನಾವೇನು ಅಂತ ಅರ್ಥ ಆಗ್ತಾ ಹೋಗ್ತೀವಿ. ಹಾಗಾಗಿ ನಮ್ಮನ್ನು ನಾವು ಜಾಸ್ತಿ ಪ್ರೀತಿಸಬೇಕು. ನಮ್ಮ ಬಗ್ಗೆ ನಾವು ಕಾಳಜಿ ವಹಿಸಬೇಕು. ನಮ್ಮ ಚರ್ಮ ಆಗ್ಬೋದು, ನಮ್ಮ ಮುಖ ಆಗ್ಬೋದು, ನಮ್ಮ ಕೂದಲಾಗ್ಬೋದು, ಇದ್ರ ಬಗ್ಗೆ ಜಾಸ್ತಿ ಕಾಳಜಿ ವಹಿಸಬೇಕು. ಆವಾಗ ನಮ್ಮ ಜೀವನ ತುಂಬ ಖುಷಿಯಾಗುತ್ತೆ. ಈಗ ನಾವು ಚೆನ್ನಾಗಿದ್ರೆ ತಾನೇ ಬೇರೆಯವ್ರಿಗೆ ಕೊಡೋದನ್ನು ನಾವು ಸ್ವೀಕರಿಸೋದಕ್ಕೆ ಸಾಧ್ಯ ಆಗೋದು ಅಲ್ವಾ? ಈಗ ನಾವೇ ಹುಷಾರಿಲ್ದಂಗೆ ICUವಲ್ಲಿ ಮಲ್ಕೊಂಡಿರ್ತೀವಿ. ಯಾರೋ 1 ಕೆಜಿ ಸೇಬೆಹಣ್ಣು ತಂದು ಕೊಡ್ತಾರೆ. ತಿನ್ನೋಕ್ಕಾಗುತ್ತಾ? ಆಗಲ್ಲ. ನಾವು ಚೆನ್ನಾಗಿದ್ದರೆ 1 ಕೆಜಿನ 2 ಕೆಜಿ ಸೇಬೆಹಣ್ಣು ಜಗಿದು ಹೊಸಾಕ್ಬೋದು ಆ ಕಡೆಗೆ. ಹಾಗಾಗಿ ನಮ್ಮನ್ನು ನಾವು ಜಾಸ್ತಿ ಪ್ರೀತಿಸೋದ್ರಿಂದ ನಮ್ಮ ಅರ್ಧ ಸಮಸ್ಯೆಗಳು ಬಗೆಹರಿತವೆ ಅಂತಕ್ಕಂಥದ್ದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ನಾನು ಹೆಚ್ಚಾಗಿ ನನ್ನ ಬಗ್ಗೆ ನಾನು ಜಾಸ್ತಿ ಕಾಳಜಿ ಮಾಡ್ತೀನಿ. ಇಷ್ಟೇ ನೋಡಿ. ಸರಿ ಆಯಿತು, ನಾನು ಮತ್ತೆ ಸಿಗ್ತೀನಂತೆ. ನಮಸ್ತೆ, ಧನ್ಯವಾದಗಳು.